ಮಂಗಳೂರಿನಲ್ಲೂ ಪ್ರಧಾನಿ ಮೋದಿ ಮೇನಿಯಾ. ಮೈಸೂರಲ್ಲಿ ಮಾತ್ರ ಅಲ್ಲ, ಮಂಗಳೂರಲ್ಲೂ ಸಹ ಪ್ರಧಾನಿ ಮೋದಿ ಇವತ್ತು ಅಬ್ಬರದ ಪ್ರಚಾರ ಮಾಡ್ತಾರೆ. ಕರಾವಳಿಯಲ್ಲಿ ನಮೋ ಅಲೆ ಎಬ್ಬಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಮಂಗಳೂರಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ನಾರಾಯಣಗುರು ವೃತ್ತದಿಂದ ನವಭಾರತದ ವೃತ್ತದವರೆಗೂ ಸಹ ರ್ಯಾಲಿ ಇರುತ್ತೆ. ಸುಮಾರು 2 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ ಪ್ರಧಾನಿ ಮೋದಿ. ಪಿಎಂ ರೋಡ್ ಶೋ ಸಾಗುವ 6 ಕಡೆ ವೇದಿಕೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಮೈಸೂರು ಬಳಿಕ ಕರಾವಳಿಯಲ್ಲಿ ಮೋದಿ ಪಾಂಚಜನ್ಯ ಮೊಳಗಿಸಲಿದ್ದಾರೆ. ಕೇಸರಿ ಕೋಟೆಯಲ್ಲಿ ಮೋದಿ ಮೆಗಾ ರೋಡ್ ಶೋ. ತುಳುವರ ಹೊಸ ವರ್ಷ ಬಿಸು ಪರ್ವದ ದಿನವೇ ಮಂಗಳೂರಿಗೆ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋವನ್ನು ನಡೆಸಲಿಕ್ಕಿರುವಂಥದ್ದು. ಪ್ರಮುಖವಾಗಿ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಂಗಳೂರಿನ ಬಿಜೆಪಿ ಪ್ರಮುಖರು ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಕರೆತಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಒಂದು ರೋಡ್ ಶೋನಲ್ಲಿ ಕಾರ್ಯಕರ್ತರನ್ನ ಸೇರಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ತುಳುವರಿಗೆ ಹೊಸ ವರ್ಷದ ಸಂಭ್ರಮ ಅಂದರೆ ಬಿಸು ಪರ್ವ, ಸೌರಮಾನ ಯುಗಾದಿಯನ್ನು ಈ ಒಂದು ಬಿಸು ಪರ್ವ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಸಮೃದ್ಧಿಯ ಸಂಕೇತವಾಗಿ ತುಳುವರ ಆಚರಣೆಯನ್ನು ಮಾಡ್ತಾರೆ. ಇವತ್ತು ಮೋದಿ ಮಂಗಳೂರಿಗೆ ಬರ್ತಾರೆ. ನೀವು ನೋಡಬಹುದು, ನಾನೀಗ ಇರ್ತಕ್ಕಂಥದ್ದು ನಮ್ಮ ಮಂಗಳೂರಿನ ನಾರಾಯಣಗುರು ಸರ್ಕಲ್ನಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಒಂದು ಸರ್ಕಲ್ ಮಂಗಳೂರಿನ ಲೇಡಿ ಹಿಲ್ನಲ್ಲಿ ಇರುವಂತಹ ಪ್ರಮುಖವಾದಂತಹ ವೃತ್ತ. ಈ ಒಂದು ಸರ್ಕಲ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರು ಏರ್ಪೋರ್ಟ್ನಿಂದ ನೇರವಾಗಿ ಬರ್ತಾರೆ. ಈ ಸರ್ಕಲ್ನಲ್ಲಿ ಇರುವಂತಹ ನಾರಾಯಣಗುರು ಪ್ರತಿಮೆ ಏನಿದೆ, ಆ ನಾರಾಯಣಗುರು ಪ್ರತಿಮೆಗೆ ಅವರು ಮಾಲಾರ್ಪಣೆಯನ್ನು ಮಾಡ್ತಾರೆ. ಈಗಾಗಲೇ ಆ ಸರ್ಕಲ್ ಅನ್ನ ಬಹುತೇಕವಾಗಿ ಸ್ವಚ್ಛ ಮಾಡುವಂಥ ಕೆಲಸಗಳು, ಅದನ್ನು ಶೃಂಗರಿಸುವಂಥ ಕೆಲಸಗಳು, ಹೂವಿನ ಕೃತಕ ಹೂವುಗಳಿಂದ ಅದನ್ನು ಶೃಂಗರಿಸುವ ಕೆಲಸಗಳಾಗಿದೆ. ಅದರ ಸುತ್ತಮುತ್ತ ಇರುವಂತಹ ಗಾರ್ಡನ್ ಏನಿದೆ, ಆ ಗಾರ್ಡನ್ಗಳನ್ನು ಕೂಡ ಒಂದಷ್ಟು ಸರಿಪಡಿಸುವಂಥ ಮತ್ತು ಸ್ವಚ್ಛ ಮಾಡುವಂಥ ಕೆಲಸಗಳಾಗಿದೆ. ಅದರ ಜೊತೆಗೆ ಮೋದಿ ನೇರವಾಗಿ ಅಲ್ಲಿಂದ ಬಂದು ಈ ಒಂದು ಭಾಗದಲ್ಲಿ ಅವರ ವಾಹನ ನಿಂತು ಅವರ ಸೆಕ್ಯೂರಿಟಿಗಳು ಇದೆಲ್ಲ ನಿಂತ ನಂತರ ಕ್ಲಿಯರ್ ಆದ ನಂತರ ಅವರು ನೇರವಾಗಿ ರಸ್ತೆಗೆ ಇಳಿದು ಮೆಟ್ಟಿಲುಗಳ ಮೂಲಕ, ಅಲ್ಲಿ ಈಗಾಗಲೇ ಒಂದು ಮೆಟ್ಟಿಲನ್ನು ರಚನೆ ಮಾಡಿರುವಂಥದ್ದು, ಆ ಮೆಟ್ಟಿಲುಗಳ ಮೂಲಕ ನೇರವಾಗಿ ಆ ಒಂದು ಇದಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರು ಇರಬಹುದು, ಅದರ ಜೊತೆಗೆ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ಮತ್ತು ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಅನೇಕ ನಾಯಕರುಗಳು ಪ್ರಧಾನಿ ಅವರಿಗೆ ಸಾಥ್ ಕೊಡ್ತಾರೆ. ಅಲ್ಲಿಂದ ಆ ಒಂದು ರೋಡ್ ಶೋ ಆರಂಭ ಆಗುತ್ತೆ. ನೋಡಬಹುದು ನೀವು, ರೋಡ್ ಶೋ ಆರಂಭವಾಗುವಂತಹ ದಾರಿಯ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ 2 ಲೇಯರ್ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅದರ ಆ ಭಾಗದಲ್ಲಿ, ಆ ಒಂದು ಬ್ಯಾರಿಕೇಡ್ನ ಹಿಂಭಾಗದಲ್ಲಿ ಕಾರ್ಯಕರ್ತರಿಗೆ ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂತ ಏನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ಬರುವಂತ ಕಾರ್ಯಕರ್ತರೇನಿದ್ದಾರೆ, ಆ ಕಾರ್ಯಕರ್ತರಿಗೆ ನಿಲ್ಲಿಕ್ಕೋಸ್ಕರ ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಬ್ಯಾರಿಕೇಡ್ಗಳ ಹಿಂಭಾಗದಲ್ಲಿ ನಿಂತು ಅವರು ಮೋದಿ ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡುವಂಥದ್ದು ಮತ್ತು ಅವರಿಗೆ ಶುಭ ಕೋರುವಂಥದ್ದು ಯಾವುದೇ ರೀತಿಯಾಗಿ ಅವ್ರು ಮಾಡ್ಬೋದು. ಅದರ ಜೊತೆಗೆ SPGಯ ಭದ್ರತೆ ಕೂಡ ಇರುತ್ತೆ. SPGಯ ಭದ್ರತೆಯಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳಿವೆ. ಆ ಎಲ್ಲ ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪೊಲೀಸ್ ಭದ್ರತೆಯನ್ನು ಕೂಡ 60 ಶಸ್ತ್ರಸಜ್ಜಿತ ಏನು ಭದ್ರತಾ ಪಡೆಯ ಟೀಮ್ ಏನಿದೆ ಅದು ಕಂಪ್ಲೀಟ್ ಆಗಿ 2 ಕಿಲೋಮೀಟರ್ನ ಆ ಒಂದು ರೋಡ್ ಶೋ ಏನಿದೆ ಅದರಲ್ಲಿ ಪ್ರಧಾನಿ ಮೋದಿ ಅವರಿಗೆ ಭದ್ರತೆಯನ್ನು ಕೊಡುವಂಥದ್ದು ಮತ್ತು ಎಲ್ಲ ಉಸ್ತುವಾರಿಗಳನ್ನು ನೋಡ್ಕೊಳ್ಳಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜೇಶ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.